ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕರ್ನಾಟಕ CETಗೆ ಅಪ್ಲಿಕೇಶನ್ ಆನ್ಲೈನ್ ಯಾವ ರೀತಿ ಆಗಬೇಕನ್ನೋದು ನಾನು ನಿಮಗೆ ಬ್ರೀಫಾಗಿ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಮತ್ತು ನೀಟ್ ವಿದ್ಯಾರ್ಥಿ ಆಗಿದ್ದರೆ ನಮ್ಮ ಹತ್ರ ಅಂದರೆ KEನಲ್ಲಿ ಕೌನ್ಸಿಲಿಂಗ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಈಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಮತ್ತು ಆಮೇಲೆ ನೀವು ಆರ್ಕಿಟೆಕ್ಚರ್ಗೂ ಸಹ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಓಕೆ, ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ಇರುವಂಥದ್ದು KEನಲ್ಲಿ ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ. ಓಕೆ, NTA ನೀಟ್ ಅಂತ ಬಂದಾಗ ಅದು ಎಕ್ಸಾಮ್ಗೋಸ್ಕರ, ಇದು ಕೌನ್ಸಿಲಿಂಗ್ಗೋಸ್ಕರ. ಮತ್ತು MCCನೂ ಬರುತ್ತೆ, ಸೆಂಟ್ರಲ್ ಕೌನ್ಸಿಲಿಂಗ್. ಪ್ರೆಸೆಂಟ್ಲಿ ಕನ್ಫ್ಯೂಸ್ ಆಗೋದು ಬೇಡ. CET ಆಗಲಿ, ನೀಟ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ ಕಂಪಲ್ಸರಿ ಏನಪ್ಪ ಅಂದ್ರೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ಅದಕ್ಕಾಗಿ ಮೊದಲು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಅಥವಾ ನೀವು KE 2026 ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗೂ ಸಹ ನಿಮಗೆ ಮೊದಲನೇದು ಆಲ್ರೆಡಿ ಬರುತ್ತೆ, ತೋರಿಸೋ ಸ್ಕ್ರೀನ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ರವೇಶ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರವೇಶ ಅಂತ ಇದೆ. ಓಕೆ, ಕ್ಲಿಕ್ ಮಾಡಿದಾಗ ನಿಮಗೆ UGCET 2026 ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಂದರೆ ಇಲ್ಲಿ ತೋರಿಸೋದನ್ನು ಪ್ರವೇಶ ಮೇಲೆ ಕ್ಲಿಕ್ ಮಾಡಿದಾಗ UGCET 2026 ಮೇಲೆ ಕ್ಲಿಕ್ ಮಾಡಬೇಕು. ಇದು ಕನ್ಫ್ಯೂಸ್ ಆಗಬೇಡಿ, ಹೇಳ್ತಾ ಇದ್ದೀನಿ. ಓಕೆ, ಪ್ರವೇಶ ಅಂದರೆ ಇಲ್ಲಿ ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ಹೇಳಿರುವಂಥದ್ದು ಈ ರೀತಿ. ಓಕೆ, ಈ ರೀತಿ ನೀವು ಕ್ಲಿಕ್ ಮಾಡಿದಾಗ UGCET 2026 ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡೀಟೇಲಾಗಿ ಹೇಳ್ತಾ ಹೋಗ್ತೇನೆ. ಓಕೆ, ಆನ್ಲೈನ್ ಅಪ್ಲೈ ಮಾಡಿ ತೋರಿಸ್ಬೋದು, ಬಟ್ ಕೆಲವೇನಪ್ಪ ಅಂದರೆ ಸೆನ್ಸಿಟಿವ್ ಡಾಟಾ ಅಂತೇಳಿ ವಿಡಿಯೋ ಮೇಲೆ ಎಫೆಕ್ಟ್ ಆಗುವಂಥದ್ದು. ಸೊ ಅದಕ್ಕಾಗಿ ನಾನು ನಿಮಗೆ ಆಲ್ರೆಡಿ ಒಂದು PPT KEನಿಂದ ಬಂದಿರುವಂಥದ್ದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಓಕೆ, ಫೈನ್, ಹೇಳ್ತಾ ಇದ್ದೀನಿ. ವಿಸಿಟ್ ಮಾಡಿ, ಆಮೇಲೆ ಅಡ್ಮಿಷನ್ಸ್ ಬಂದಾಗ UGCET 2026 ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಹೇಳಿದ್ದಾರೆ. ಓಕೆ, ಆಲ್ಮೋಸ್ಟ್ ಈ ವರ್ಷ ಏನಪ್ಪ ಅಂದರೆ ಸ್ವಲ್ಪ ಒಳ್ಳೆ ಬದಲಾವಣೆ ಅಂದ್ಕೊಳ್ಳಿ ಒಂದು ವೆಬ್ಸೈಟಲ್ಲಿ. ಐ ಥಿಂಕ್ ಭಾಳ ಸುಲಭ ಆಗಿರುವಂಥದ್ದು ಈಗ. ಆಮೇಲೆ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಯಾರು ಮೊದಲನೇ ಸಲ ಅಪ್ಲಿಕೇಶನ್ ಆಗ್ತಾ ಇದ್ರು, ನೀವು ಪ್ರೀವಿಯಸ್ ಇಯರ್ಲಿ ಈ ವರ್ಷ ಸಂಬಂಧ ಇಲ್ಲ, ಯಾರು ಮೊದಲು ಫಸ್ಟ್ ಟೈಮ್ ಈ ವರ್ಷ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ರು ಅವರು ಇಲ್ಲಿ ಕೆಳಗೆ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದ್ರ ಮೇಲೆ ಇಲ್ಲಿ ಮತ್ತು ಲಾಗಿನ್ ಹಿಂಗೆ ಮಾಡೋಕ್ಕೆ ಬರೋಲ್ಲ, ಮೊದಲು ಇದ್ರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಯೂಸರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಓಕೆ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಏನಂತ, ನೀವು ಕರ್ನಾಟಕದಲ್ಲಿ ಅಂದರೆ ಸ್ಟೇಟ್ ಬೋರ್ಡ್ನಲ್ಲಿ ಸ್ಟಡಿ ಮಾಡಿದರೆ ಇಲ್ವಾ, ಕರ್ನಾಟಕದಲ್ಲಿ ಅನ್ಕಿತ್ತು ಸ್ಟೇಟ್ ಬೋರ್ಡಲ್ಲಿ ಸ್ಟಡಿ ಮಾಡಿದರೆ ಇಲ್ಲಿ ನೋಡಿ, ರಾಜ್ಯದ ಕರ್ನಾಟಕ ಈ ಒಂದು ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವಂತಹ SLC ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು ಇಲ್ಲ ಅಂತ ಇದೆ. ನೋ ಅಂತ ಇದ್ರೆ ನೋ ಅಂತ ಹಾಕಬೇಕು, ಎಸ್ ಅಂತ ಇದ್ದರೆ ಎಸ್ ಅಂತ ಹಾಕಿ. ಓಕೆ, ಫೈನ್, ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಓಕೆ, ಇಲ್ಲಿ ನೋಡಿ ಎಸ್ ಅಂತ ಹಾಕಿದರೆ, ಒಂದು SLCನಲ್ಲಿ ಇದ್ರೆ ಎಸ್ ಅಂತ ಹಾಕಬೇಕು. ನಿಮ್ಮ ರೋಲ್ ನಂಬರ್ 10ನೇ ತರಗತಿ ರೋಲ್ ನಂಬರ್ ಹಾಕಿ ವೆರಿಫೈ ಮಾಡಬೇಕು. ಓಕೆ, ಯಾರು 10ನೇ ತರಗತಿನ ಸ್ಟೇಟ್ ಬೋರ್ಡ್ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟಡಿ ಮಾಡಿದರೆ ಎಸ್ ಅಂತ ಹಾಕಬೇಕು. ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಬಿಟ್ಟು ಬೇರೆ ಬೋರ್ಡ್ ಆಗಿದ್ರೆ CBSE ICSE ಯಾವುದೇ ಒಂದು ಹಾಕಿದರೆ ನೋ ಅಂತ ಹಾಕಬೇಕು. ಓಕೆ, ಇಲ್ಲಿ ಎಸ್ ಅಂತ ಹಾಕಿದ್ದಾರೆ, ಹಾಕಬೇಕು. ಈ ರೀತಿ ನಿಮ್ಮ ಒಂದು 10ನೇ ತರಗತಿಯ ರೋಲ್ ನಂಬರ್ ಎಂಟ್ರಿ ಮಾಡಿ ವೆರಿಫೈ ಮಾಡಿ. ಓಕೆ, ವೆರಿಫೈ ಮಾಡಿದ ನಂತರ ಕಾಮನ್ಲಿ ಏನಪ್ಪ ಅಂದರೆ ಸ್ಟೇಟ್ ಬೋರ್ಡ್ ಅಂದರೆ ಆಟೋಮೆಟಿಕ್ಲಿ ಫೆಚ್ ಆಗುತ್ತದು. ಓಕೆ, ಸೊ ಅದನ್ನು ಕರೆಕ್ಟಾಗಿ ನೋಡಿ, SLC ನಂಬರ್ ನೋಡಿ ಎಂಟ್ರಿ ಮಾಡಿರುವಂಥದ್ದು, ನಿಮ್ಮ ಹೆಸರು ಆಗಿರ್ಬೋದು, ಡೇಟ್ ಆಫ್ ಬರ್ತು, ಇದು ಮೇಲ್ ಆರ್ ಫಿಮೇಲ್, ಮತ್ತು ಆಮೇಲೆ ಫಾದರ್ ನೇಮ್, ಮದರ್ ನೇಮ್, ಮತ್ತು ಆಮೇಲೆ ಸ್ಯಾಟ್ಸ್ ನಂಬರ್ ಎಲ್ಲ ಕರೆಕ್ಟ್ ಇದಿಲ್ಲಪ್ಪ ಅಂದರೆ ಅದನ್ನು ಕರೆಕ್ಟಾಗಿ ನೀವು ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಬಹುಶಃ ಈಸಲಿ ಫೆಚ್ ಮಾಡಬೇಕು, ಆಗಿದ್ದಿಲ್ಲ ಅಂದರೆ ದಯವಿಟ್ಟು ಅದನ್ನು ನೀವು ಕರೆಕ್ಟಾಗಿ ಇದಿಲ್ಲ ಅಂತ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಮೂರಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ಅದನ್ನು ಫೆಚ್ ಮಾಡಬೇಕಾ, ಅಥವಾ ಡಿಜಿಲಾಕರಿಂದ ಡಾಟಾನ ಫೆಚ್ ಮಾಡಬೇಕಾ, ಅಥವಾ ನೀವು ಒಂದು ವೇಳೆ ಮ್ಯಾಚ್ ಆಗ್ತಾ ಇಲ್ಲ, KEಗೆ ವಿಸಿಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋತೀರಂದ್ರು ನೀವು ಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಅದನ್ನು ನೀವಲ್ಲಿ ಸೆಲೆಕ್ಟ್ ಮಾಡಿ ನೀವು ಅದನ್ನೇನಪ್ಪ ಅಂದರೆ ಎಂಟ್ರಿ ಮಾಡಿ. ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಆಮೇಲೆ ನೋಡಿ ನೀವು ಈ ರೀತಿ ಕ್ಲಿಕ್ ಮಾಡಿದಾಗ ಪ್ರೊಸೀಡ್ ಅಂತೇಳಿ ಆಪ್ಷನ್ ಬರುತ್ತೆ. ಆಮೇಲೆ ನೀವು ಇಲ್ಲಿ ಪ್ರೊಸೀಡ್ ಆಗಬೇಕು. ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಅಂದರೆ ಆಧಾರ್ ಕಾರ್ಡ್ ಅಂತ ಬಂದಾಗ ಇಲ್ಲಿ ಡೀಟೇಲ್ ಇದೆ. ಏನಪ್ಪ ಅಂದರೆ ನಾನು ನಿಮ್ಮೆಲ್ಲ ಡೀಟೇಲ್ಸ್ನ KE ಫೆಚ್ ಮಾಡೋದೆ, ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಆಲ್ರೆಡಿ, ಅದನ್ನು ನಿಮ್ಮ ಭಾಷೆಯಲ್ಲಿ ಅದನ್ನು ತಿಳಿಸಿದ್ದಾರೆ ಅಂಥೇಳಿ ಡೀಟೇಲಲ್ಲಿ ಇನ್ಫಾರ್ಮೇಷನ್ ಓದ್ಕೋಬೋದು ಬೇಕಾದರೆ. ಮಾಡಿದ ನಂತರ ನಿಮಗೇನಾಗುತ್ತೆ ಅಂದರೆ ಇಲ್ಲಿ ಓಕೆ, ನಿಮ್ಮ ಆಧಾರ್ ನಂಬರ್ನಲ್ಲಿ ಎಂಟ್ರಿ ಮಾಡಿ ನೀವು ಓಕೆ ಮಾಡಿದಾಗ ಒಂದು OTP ಬರುತ್ತೆ, ಜನ್ರೇಟ್ ಆಗುತ್ತೆ. ಅದನ್ನೇ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಲ್ಲಿ. ಓಕೆ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಏನೇ ಡೀಟೇಲ್ಸ್ ಇದೆ ನೋಡಿ KE ಅದನ್ನು ಫೆಚ್ ಮಾಡುತ್ತೆ, ಅದು ಅಂದರೆ ತಾಳೆ ಮಾಡಿ ನೋಡುತ್ತೆ, ಕಂಪೇರ್ ಮಾಡಿ ನೋಡುತ್ತೆ. ಸೊ ಅದಕ್ಕಾಗಿ ನಿಮ್ಮ ಪರ್ಮಿಷನ್ ಬೇಕಾಗಿರುವಂಥದ್ದು, ನೀವು ನಿಮ್ಮ ಮೊಬೈಲ್ OTP ಕೊಟ್ಟಾಗ KE ಅದನ್ನು ಈಸಿಲಿ ಎಕ್ಸೆಸ್ ಮಾಡಿ ವೆರಿಫೈ ಮಾಡಿಕೊಳ್ಳುತ್ತೆ. ಓಕೆ, ಅದನ್ನು ನೀವೇನಪ್ಪ ಅಂದರೆ ಕರೆಕ್ಟಾಗಿ ನೀವಲ್ಲಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ OTP ಪಡೆದು, ಈ OTP ನಿಮ್ಮ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಬರ್ತದೆ, ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಅದನ್ನು ತೊಗೊಂಡು OTP ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಿಲ್ಲಿ. ಓಕೆ, ಸಬ್ಮಿಟ್ ಮಾಡಿದಾಗ ಈ ಒಂದು ಪ್ರಕ್ರಿಯೆ ಮುಗಿಯುತ್ತೆ ನೋಡಿ.
ರೈಟ್. ಸೊ ಆಮೇಲೆ ನಿಮ್ಮ ನೋಡಿ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್, ಆಮೇಲೆ ಒ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ ಬಂದಿರ್ತದೆ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಈ ಪಾಸ್ವರ್ಡ್ ನೋಡಿ ನೆನ್ಪಿಡಿಬಾರ್ದು, ಕರೆಕ್ಟಾಗಿ ನಿಮ್ಮ ಪಾಸ್ವರ್ಡ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಕ್ರಿಯೇಟ್ ಮಾಡಿರುವಂಥದ್ದು ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಬೇಕು ಇಲ್ಲಿ. ಆಮೇಲೆ ಇಲ್ಲಿ ನೋಡಿ ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ನಿಮ್ಮ ಪ್ರಾಪರ್ ಆಗಿರುವಂಥ ಫೋಟೋನ ಇಲ್ಲಿ ನೀವು ಇಲ್ಲಿ ಸಬ್ಮಿಟ್ ಮಾಡಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಯಾವಾಗ ಈ ಒಂದು ಪ್ರಾಸೆಸ್ ಮುಗಿಯುತ್ತೆ ನೋಡಿ, ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಲಿ 10ನೇ ತರಗತಿ ಡೀಟೇಲ್ಸ್ ಆಗಲಿ ಎಲ್ಲ ಅದನ್ನು ತೊಗೊಂಡು ವೆರಿಫೈ ಮಾಡುವಂಥದ್ದು. ಆಮೇಲೆ ನಿಮಗೆ ಈ ರೀತಿ ಬರುತ್ತೆ ಇಲ್ಲ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿರೋ ಅದು ಪಾಸ್ವರ್ಡ್ ಇರುತ್ತೆ. ಸೊ ಇದನ್ನು ನೀವೇನು ಮಾಡಬೇಕಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಸಪ್ರೇಟ್ ನೋಟ್ಬುಕ್ಕಲ್ಲಿ ದಯವಿಟ್ಟು ಅದನ್ನು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಡಿಲೀಟ್ನೂ ಆಗ್ಬೋದು. ಅದನ್ನು ಕರೆಕ್ಟಾಗಿ ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅದು ಅಂದರೆ KEದಾಗಲಿ ನೀಟ್ದಾಗಲಿ JEE ಆಗಲಿ ಗೌರ್ಮೆಂಟ್ಗೆ ಆಗಲಿ ಕನ್ಫ್ಯೂಸ್ ಆಗಿಬಿಟ್ಟು ಸಪ್ರೇಟ್ ಪೇಜಲ್ಲಿ ಅದನ್ನು ಅದರದ್ದು ಯೂಸರ್ ಐ ಡಿ ಪಾಸ್ವರ್ಡ್ ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಆ ನೋಟ್ಬುಕ್ನ ಕರೆಕ್ಟಾಗಿ ಸೇವ್ ಮಾಡಬೇಕು. ನಿಮ್ಮ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ಮೊಬೈಲಲ್ಲಿ ಇದೆ ಬಿಡಿ ಅಂತ ಇಗ್ನೋರ್ ಮಾಡಬೇಡಿ. ಯಾಕಂದರೆ ಯಾವುದೋ ಕಾರಣದಲ್ಲಿ ಮೊಬೈಲ್ ಕಳೀತು ಅಥವಾ ಡಿಲೀಟ್ ಆದರೂ ಮೆಸೇಜ್ ಅಪ್ಪ ಅಂದರೆ ಆಮೇಲೆ ನೀವು ಬಡ್ದಾಡ್ತೀರಿ, ಸಿಗಲ್ಲ, ಕೊನೆವರೆಗೂ ಬೇಕಾಗುತ್ತೆ. ಓಕೆ, ಯಾವಾಗ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಅನ್ನೋದು ನಿಮ್ಮ ಹತ್ರ ಬಂತು, ಆಮೇಲೆ ಇನ್ನೇನಪ್ಪ ಅಂದರೆ ನೀವು ಇನ್ನೊಂದು ನೀವು ಪೇಜ್ಗೆ ಹೋದಾಗ ಇಲ್ಲಿ ನೋಡಿ ಇನ್ನೊಂದು ಇಲ್ಲಿಂದ ಆಪ್ಷನ್ ಕೊಟ್ಟಿದ್ದಾನಪ್ಪ ಅಂದರೆ ನೋಡ್ಬೋದು. ಇಲ್ಲಿ ಒಂದು ವೇಳೆ ನೀವು ಒಂದು ಇಲ್ಲಿ ತಾನೇ ಪ್ರೋಸೆಸ್ ಇದು ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು ಕರ್ನಾಟಕದಲ್ಲಿ 10ನೇ ತರಗತಿಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ. ಒಂದು ವೇಳೆ ನೀವು 10ನೇ ತರಗತಿ ಸ್ಟೇಟ್ ಬೋರ್ಡಲ್ಲಿ ಓದಿಲ್ಲ, ಬೇರೆ ಒಂದು ಬೋರ್ಡಲ್ಲಿ ಸ್ಟಡಿ ಮಾಡಿದರೆ ನೋ ಅಂತ ಹಾಕಿ ನಿಮ್ಮ ಬೋರ್ಡ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ 10ನೇ ತರಗತಿ ಯಾವಾಗ ಮುಗಿದಿದೆ ಅದನ್ನು ಕಂಪ್ಲೀಟ್ ಮಾಡಿ ಎಂಟ್ರ್ ಮಾಡಿ ರೋಲ್ ನಂಬರ್ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕು. ಓಕೆ, ಅದಂದರೆ ಮತ್ತೆ ನಿಮ್ಮೆಲ್ಲ ಡೀಟೇಲ್ಸ್ನ ನೀವೇನಿದೆ ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ನೀವು ಎಂಟ್ರಿ ಮಾಡಿದಾಗ ಇದರ ಒಂದು ಏನಪ್ಪ ಅಂದ್ರೆ ಪ್ರಾಸೆಸ್ ಮುಗಿಯುತ್ತೆ. ನೀವು ಮೊಬೈಲ್ ನಂಬರ್ ಮೂಲಕ ನೀವು ವೆರಿಫೈ ಮಾಡ್ಬೋದು ಅಥವಾ ನಿಮ್ಮ ಫೇಸ್ ರಿಕಾಗ್ನೇಷನ್ ಅದ್ರ ಮುಖಾಂತರ ಬೇಕಾದ್ರೆ ನೀವು ಲಾಗಿನ್ ಆಗ್ಬೋದು. ಓಕೆ ರೈಟ್. ಸೊ ನಿಮ್ಮ ಯಾವಾಗ ನೀವು ಲಾಗಿನ್ ಮಾಡಬೇಕು ಲಾಗಿನ್ ಪೇಜ್ಗೆ ಮತ್ತು ಇನ್ನೊಂದ್ಸಲ ನೀವು ಎಂಟರ್ ಮಾಡಬೇಕು. ಅಂದರೆ ನೀವು ಇನ್ನೊಂದ್ಸಲ ಅಫಿಷಿಯಲ್ ವೆಬ್ಸೈಟ್ಗೆ ಹೋದಾಗ ಆವಾಗಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಅಂತ ಬರುತ್ತೆ. ಓಕೆ, ಆವಾಗ ನೀವಿಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನೀವು ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕರೆಕ್ಟ್ ಎಂಟ್ರಿ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಇದು ಯಾವಾಗ ನಿಮ್ಮದೊಂದು ಈ ಪೇಜನ್ನು ಕ್ರಿಯೇಟ್ ಆಗುತ್ತೆ ನೋಡಿ ಇಲ್ಲಿವರೆಗೂ ಎಲ್ಲಿ ತನಕ ಇಲ್ಲಿವರೆಗೂ ಇದು ಮುಗಿದ ನಂತರ ನೀವು ಡೈರೆಕ್ಟ್ ಆಮೇಲೆ ಲಾಗಿನ್ ಆಪ್ಷನ್ನಲ್ಲಿ ಹೋಗ್ಬೋದು ಡೈರೆಕ್ಟ್ಲಿ. ಓಕೆ, ಸೊ ಈ ರೀತಿ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವಾಗ ನೀವು ಅಫಿಷಿಯಲಿ ಹೋಮ್ ಪೇಜಿಗೆ ಹೋಗ್ತಿರೋಡಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಬೇಕು. UGCET ಮೇಲೆ ಕ್ಲಿಕ್ ಮಾಡಿ 2026 ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ನಂಬರ್ ಆಲ್ರೆಡಿ ನೀವು ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ, ಪಾಸ್ವರ್ಡ್ ಕರೆಕ್ಟ್ ಎಂಟ್ರಿ ಮಾಡಿ ಕ್ಯಾಪ್ಚರ್ ಇದು ಮಾಡಿ 2 ಆಪ್ಷನ್ ಇದೆ, ಲಾಗಿನ್ ಯೂಸಿಂಗ್ OTP ಫೇಸ್ ರಿಕಾಗ್ನೇಷನ್. ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು, ಇದು ಒಳ್ಳೆ ಕಾರ್ಯ ಅಂದ್ಕೊಳ್ಳಿ. ಓಕೆ, OTP ಮುಖಾಂತರ ಮಾಡ್ಕೊಳ್ಳಿ, ಬೇರೆ ಯಾರು ಫ್ರಾಡ್ ಮಾಡೋಂಗಿರಲ್ಲ. ಎಲ್ಲಿವರೆಗೂ ನೀವು OTP ಕೊಡೋಲ್ಲ ಅಲ್ಲಿವರೆಗೂ ಯಾರೂ ಲಾಗಿನ್ ಮಾಡೋಕ್ಕಾಗಲ್ಲ. ಇದು ಮಾಡಿದ್ರೆ ಎಲ್ಲಿವರೆಗೂ ನೀವು ನಿಮ್ಮ ಫೇಸ್ನಿಂದ ಅದನ್ನು ಅನ್ಲಾಕ್ ಮಾಡೋದು ನಡೀತಾನೆ ಓಪನ್ ಆಗೋದೇ ಇಲ್ಲ. ಓಕೆ, ಸೊ ಇದು ಮಾಡಬಾರ್ದು, ಇದು ಹೊಸ ಬಳಕೆದಾರಿಗೆ ಇನಿಷಿಯಲಿ ಸ್ಟಾರ್ಟಿಂಗ್. ಒಂದು ಸಲ ಇದು ಮುಗೀತು ಅಂದರೆ ಡೈರೆಕ್ಟ್ಲಿ ನೀವು ಎಂಟರ್ ಮಾಡಿಕೊಂಡು ಲಾಗಿನ್ ಮಾಡಬೇಕು. ಓಕೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPನ ಕರೆಕ್ಟ್ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕು. ಇದು ನೀವು ಕೊಟ್ಟರೆ ಎಷ್ಟೇ ಓಪನ್ ಆಗುತ್ತೆ. ನೀವು ಓಪನ್ ಮಾಡಬೇಕಂದ್ರೂ OTP ಬೇಕು, ಇಲ್ಲಾಂದರೆ ಫೇಸ್ ರಿಕಾಗ್ನೇಷನ್ ಮೂಲಕನೂ ಮಾಡ್ಕೊಳ್ಬೋದು. ಓಕೆ, ಅದಕ್ಕೆ ಹೇಳ್ತಾ ಇದ್ರೆ ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಸಿ. ನಿಮ್ಮ ಓಲ್ಡ್ ಫೋಟೋ ಇತ್ತು ಮ್ಯಾಚ್ ಆಗಲ್ಲ, ಆಧಾರ್ ಕಾರ್ಡ್ ಈಗ ಪ್ರೆಸೆಂಟ್ ಇರುವಂಥ ಫೋಟೋನ ಅಪ್ಡೇಟ್ ಮಾಡಿಸಿ. ಯಾಕೆಂದರೆ ನೀವು ಭಾಳಷ್ಟು ವರ್ಷಗಳಿಂದ ಮಾಡಿರ್ತೀರ, ಈಗ ಮಾಡಿರ್ತಾರೆ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ. ಲೇಟೆಸ್ಟಾಗಿ ಅಪ್ಡೇಟ್ ಮಾಡಿದ್ರೆ ಉತ್ತಮ. ಓಕೆ, ಆಮೇಲೆ ಸೊ ಯಾವಾಗ ನೀವು ಲಾಗಿನ್ ಮಾಡ್ತೀರಾ ಈ ವರ್ಷ ಸ್ವಲ್ಪ ಬದಲಾವಣೆ ಏನಂದರೆ ಸ್ಟಾರ್ಟಿಂಗಿಗೆ ನಿಮ್ಗೆ ಪ್ರೀವಿಯಸ್ ಇಯರ್ ಡಾಟಾ ಅಂತ ಬರುತ್ತೆ, ನೀವು ಮೊದಲು ಅಪ್ಲೈ ಮಾಡಿದ್ದೀರಾ ಇಲ್ಲ ಅಂತ. ಇದ್ರ ಮೇಲೆ ನೀವು ಮೊದಲು ಕ್ಲಿಕ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿದಾಗ ನೀವು ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ಇವಾಗ ಹೋಮ್ ಗ್ರೀವೆನ್ಸ್ ಎಲ್ಲ ಡೀಟೇಲ್ ಮಾಡೋಣ ಈಗ. ಎನಿವೆ, ಸೊ ಇಲ್ಲಿ ಬಂದಾಗ ನೀವು ಮೊದಲು ಪರೀಕ್ಷೆ ಬರೆದಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಓಕೆ, ಲಾಂಗ್ ಟರ್ಮ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿದ್ರೆ ನಿಮಗೆ ನಿಮ್ಮ ಒಂದು ಪ್ರವೇಶ ಸಂಖ್ಯೆ ನಂಬರ್ ಹಾಜರಾದ ವರ್ಷ ಅಗ್ರಿ ಎಲ್ಲ ಮಾಡಿ ಪ್ರಿವಿಯಸ್ ಡಾಟಾ ಬಗ್ಗೆ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೋ ಅಂತ ಮಾಡಿದ್ರೆ ಡೈರೆಕ್ಟಾಗಿ ನೋ ಅಂತ ಮಾಡಿ ಡೈರೆಕ್ಟ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್, ಇಲ್ಲಿ ನೋಡ್ಬೋದು ಇಫ್ ಯು ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೀವಿಯಸ್ ಇಯರ್ ಪ್ರೊವೈಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಇಲ್ಲಿ ಎಸ್ ಅಂತ ಮಾಡಿದರೆ ಮಾತ್ರ ಇವೆಲ್ಲ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೋ ಅಂತ ಮಾಡಿದರೆ ಯಾವುದೇ ರೀತಿ ಅವಶ್ಯಕತೆ ಯೂಸಲಿ ಬೀಳಲ್ಲ. ಓಕೆ, ಇದು ಪ್ರೀವಿಯಸ್ ಇಯರ್ ಡಾಟಾ ಮುಗೀತು ಅಂದರೆ ಅವ್ರಿಗೆ ಜಸ್ಟ್ ಇನ್ಫಾರ್ಮೇಷನ್ ಮಾಡಿದ್ದೀರಿ ಮಾಡಿದರೆ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದೆಯೋ ಇಲ್ಲೋ ಅದ್ರ ಮೇಲೆ ಅವರಿಗೆ ಗೊತ್ತಾಗುತ್ತೆ. ಓಕೆ, ನೀವು ಫ್ರೆಷರ್ಗೆ ಏನು ಟೆನ್ಷನ್ ನೋ ಅಂತ ಮಾಡಿ ನೆಕ್ಸ್ಟ್ ಅಂತ ಮಾಡಿ. ಆಮೇಲೆ ಈ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಲ್ರೆಡಿ ಇಲ್ಲಿ ಬರುವಂಥದ್ದು. ಓಕೆ, ಸೊ ತೋರಿಸ್ತಾ ಇದೆ ನಿಮಗೆ. ರೈಟ್, ನಿಮ್ಮ 10th ರೋಲ್ ನಂಬರ್ ಸ್ಯಾಟ್ಸ್ ಆಲ್ರೆಡಿ ನೀವು ಎಂಟ್ರಿ ಮಾಡೋದೆಲ್ಲ ಬರುತ್ತೆ.
ಸೊ ಮೊಬೈಲ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಿ, ಇಮೇಲ್ ಐ ಡಿ, ಅಡ್ರೆಸ್ ಎಲ್ಲ ನೀವು ಪ್ರಾಪರಾಗಿ ನೀವು ಕರೆಕ್ಟಾಗಿ ನೀವೆಲ್ಲ ಎಂಟ್ರಿ ಮಾಡಿ ಸೇವ್ ಅಂತ ಮಾಡಬೇಕು. ಆಲ್ರೆಡಿ ನಿಮ್ಮ ಡೀಟೇಲ್ಸ್ ಗೊತ್ತಿರುತ್ತೆ, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಸ್ಟೇಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಲಿ, ಈ ರೀತಿ ಎಲ್ಲ ಸ್ಟಾರ್ ಹಾಕಿದ್ದಾರೆ. ಬಿಕಾಸ್ ಇವೆಲ್ಲ ಇನ್ಫಾರ್ಮೇಷನ್ನ ಏನಪ್ಪ ಅಂದ್ರೆ ಈ ರೀತಿ ತೋರಿಸಂಗಿಲ್ಲ, ಅದಕ್ಕೆ ಇದರಲ್ಲಿ ಸ್ಟಾರ್ ಅಂತ ಹಾಕಿರ್ತಾರೆ. ಅದನ್ನು ನಾವು ಲೈವ್ ಆಗಿ ವೀಡಿಯೋ ಮಾಡಿ ತೋರಿಸಿದರೆ ಅದು ಯೂಟ್ಯೂಬ್ ಅದನ್ನು ನೋಡಿ ಅದಕ್ಕೆ ವೀಡಿಯೋನ ಡಿಲೀಟ್ ಮಾಡುವಂಥದ್ದು. ಸೊ ಹಾಗಾಗಿ ಈ ರೀತಿ PPT ಮೂಲಕ ನಮಗೆ ಆಲ್ರೆಡಿ ಕೊಟ್ಟಿರುವಂಥದ್ದು KEನಿಂದನೇ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಆಮೇಲೆ ಈ ಒಂದು ಜನರಲ್ ಡೀಟೇಲ್ಸ್ ಆದಮೇಲೆ ನೋಡಿ ಸ್ಟಡಿ ಈ ಡೀಟೇಲ್ಸ್ ಮೇಲೆ ಸ್ಟಡಿ ಡೀಟೇಲ್ಸ್ ಕಡೆ ಬರೋಣ. ಈಗ ಇಲ್ಲಿ ಬಂದಾಗ ನೋಡ್ಬೋದು ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಯಾವಾಗ ಪಾಸ್ ಆಗಿದ್ರ, ನೀವು ತೆರಿಗೆ ಆದ ತರಗತಿ, ವರ್ಷ, ಬೋರ್ಡ್ ಯಾವುದು, ಸ್ಟೇಟ್ ಯಾವುದಿತ್ತು, ಎಜುಕೇಷನ್ ಡೀಟೇಲ್ಸ್, ಹೆಸರು, ಡೀಟೇಲ್ ಆಗಿ ನಿಮಗೆ ಪ್ರತಿಯೊಂದು ಸ್ಕೂಲ್ ಬಗ್ಗೆ ಡೀಟೇಲ್ ಆಗಿ ಎಂಟ್ರಿ ಮಾಡಬೇಕಾಗತ್ತಲ್ಲ. ಓಕೆ, ಸ್ಟಡಿ ಡೀಟೇಲ್ಸ್, ಎಂಟರ್ ಈಚ್ ಸ್ಟಡಿ ಡೀಟೇಲ್ಸ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್. ಆ್ಯಕ್ಚುಲಿ ಇದನ್ನು ಸ್ಯಾಟ್ಸ್ ಹಾಕಿದಾಗೂ ಕಾಮನ್ಲಿ ಫೆಚ್ ಆಗುವಂಥದ್ದು, ಆಗಿಲ್ಲ ಅಂದರೆ ಎಂಟ್ರಿ ಮಾಡ್ಕೊಳ್ಳಿ. ಆಲ್ ದ ಅಕಾಡೆಮಿಕ್ ಡೀಟೇಲ್ಸ್ ಆರ್ ಎಂಟರ್ಡ್ ಸಪ್ರೇಟ್ಲಿ ಫಾರ್ ಎವ್ರಿ ಕ್ಲಾಸ್ ಸ್ಟಡಿ. ತೋರಿಸ್ತೀನಿ ಈಗ ಎಲ್ಲನೂ ಒಂದು ಸಲ ನೀವು ಕರೆಕ್ಟಾಗಿ ವೆರಿಫೈ ಮಾಡಬೇಕು. ಓಕೆ, ಸ್ಟಡಿ ಡೀಟೇಲ್ಸ್ ಅಂದಾಗ ಕಂಪ್ಲೀಟಾಗಿ ನೀವು ಇಲ್ಲಿ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ದೀರಾ, ಯಾವಾಗ ಪಾಸ್ ಆಗಿದ್ರಿ, ಯಾವ ತರಗತಿ ಇದ್ರಿ, ಯಾವ ವರ್ಷ ಪಾಸ್ ಆಗಿದ್ರಿ, ಯಾವ ಸ್ಕೂಲ್ ಇತ್ತು, ಓಕೆ, ಯಾವ ಬೋರ್ಡ್ ಇತ್ತು, ಎಲ್ಲ ಡೀಟೇಲ್ ಇನ್ಫಾರ್ಮೇಷನಲ್ಲಿ ನಿಮಗೆ ಬರುತ್ತೆ. ಓಕೆ, ಸೊ ಮತ್ತು ಆಮೇಲೆ ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಯಾರಿಗಂದರೆ ಒಂದು ವೇಳೆ ನೀವು ಕೌಂಟ್ ಮಾಡಿದ 7 ವರ್ಷ ಕರ್ನಾಟಕದಲ್ಲಿ ಆಗ್ತಾಯಿಲ್ಲ, ನೀವು 11, 12 ಸ್ಟಡಿ ಮಾಡಿದರೆ ಆವಾಗ ಕ್ಲಾಸ್ B ಅಂತ ಬರುತ್ತೆ. ಆವಾಗ ಏನೋ ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಬೇಕಾಗುತ್ತೆ, ಇಲ್ಲಾಂದರೆ ಬೇಕಾಗಲ್ಲ. ಒಂದು ವೇಳೆ ನೀವು ಕ್ಲಾಸ್ B ಒಳಪಡ್ತಾ ಇದ್ದರೆ ಕ್ಲಿಕ್ ಮಾಡಿ ಸ್ಟಡಿ ಡೀಟೇಲ್ಸ್ನಲ್ಲಿ ಎಂಟ್ರಿ ಮಾಡಬೇಕು, ಇಲ್ಲಾಂದರೆ ಅವಶ್ಯಕತೆ ಬೀಳಲ್ಲ. ಸೊ ನೋಡಿ ಈ ರೀತಿ ಬರುತ್ತೆ. ನೀವು ಸ್ಟಡಿ ಮಾಡಿರುವಂಥ ಡೀಟೇಲ್ಸ್ ಒಂದು ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಯಾವ ಕ್ಲಾಸ್, ಯಾವಾಗ ಪಾಸ್ ಆಗಿದ್ರಾ, ಎಜುಕೇಷನ್ ಡಿಸ್ಟ್ರಿಕ್ಟ್ ಏನಿತ್ತು, ಸ್ಕೂಲ್ ನೇಮ್ ಕಂಪ್ಲೀಟ್ ಏನಿತ್ತು, ಯಾವ ಬೋರ್ಡ್ ಇತ್ತು, ಎಷ್ಟು ಇಯರ್ ಸ್ಟಡಿ ಮಾಡಿದಿರಾ, ಆಮೇಲೆ ಸೋರ್ಸ್, ಈ ರೀತಿ ನಿಮಗೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ಬರುತ್ತೆ. ಓಕೆ, ಒಂದು ಸ್ಯಾಂಪಲ್ ತೋರಿಸಿದ್ದಾರೆ. ಅಂದರೆ ಸ್ಟಡಿ ಡೀಟೇಲ್ಸ್ ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಎಂಟ್ರಿ ಮಾಡಲೇಬೇಕು. ಕಾಮನ್ಲಿ ನೀವು ಕರ್ನಾಟಕ ಬೋರ್ಡಲ್ಲಿದ್ದರೆ ಸ್ಯಾಟ್ಸ್ ಮುಖಾಂತರ ಯೂಸಲಿ ಫೆಚ್ ಆಗುತ್ತೆ. ಓಕೆ, ಆಗಿಲ್ಲ ಅಂದರೆ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡಿ, ಇಲ್ಲಿ ಮದರ್ ಟಂಗ್ ಕರೆಕ್ಟ್ ಎಂಟ್ರಿ ಮಾಡಿರಿ, ನ್ಯಾಷನಾಲಿಟಿ ಆಗಿರ್ಬೋದು, ನಿಮ್ಮ ರಿಲೀಜನ್ ಯಾವುದಿದೆ, ಕರ್ನಾಟಕದಲ್ಲಿ ಎಷ್ಟು ವರ್ಷ ಸ್ಟಡಿ ಮಾಡಿದ್ದೀರಾ, ಆಮೇಲೆ ಬೋರ್ಡು ಯಾವ ಬೋರ್ಡ್ ಇತ್ತು, 10th ಯಾವುದಿತ್ತು, 11th, 12th ಟೋಟಲ್ ನಿಮಗೆ ಈ ರೀತಿ ಬರುತ್ತೆ. ಮಾಡಿ ಸೇವ್ ಮಾಡಿ. ಪ್ರತಿ ಸಲ ನೀವು ಎಂಟ್ರಿ ಮಾಡಿದಾಗ ಪ್ರಾಪರಾಗಿ ಸೇವ್ ಎಲಿಜಿಬಿಲಿಟಿ ಈ ರೀತಿ ಬರುತ್ತೆ, ಅದನ್ನು ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕು. ಓಕೆ, ಈ ರೀತಿ ಬರುತ್ತೆ ಸಕ್ಸಸ್ ಅಂತ. ಓಕೆ, ಆಮೇಲೆ ಇಲ್ಲಿ ಬಂದಾಗ ನೋಡ್ಬೋದು ಪ್ರೀವಿಯಸ್ ಡಾಟಾ ಕಂಪ್ಲೀಟ್ ಆಯಿತು, ಜನರಲ್ ಡೀಟೇಲ್ಸ್ ಆಯಿತು, ಸ್ಟಡಿ ಡೀಟೇಲ್ಸ್ ಆಯಿತು, ಎಲಿಜಿಬಿಲಿಟಿ ಕ್ಲಾಸ್ ಆಯಿತು. ಆಮೇಲೆ ಈಗ ರಿಸರ್ವೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ರಿಸರ್ವೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಿ ಇಲ್ಲಿ ನಿಮಗೆ ನೀವು ಜನರಲ್ ಮೆರಿಟ್ ಆಗಿದ್ದರೆ ಜನರಲ್ ಮೆರಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು SC ST ಕ್ಯಾಟಗರಿ ಯಾವುದೇ ರೀತಿ OBCಗೆ ಒಳಪಟ್ಟಿದ್ರೆ ಅಂದರೆ 2A 2B 3A 3B ಇವೆಲ್ಲ OBC ಅಂಡರ್ ಬರುತ್ತೆ. ಇಲ್ಲಿ ನಾವಿಲ್ಲಿ ಟರ್ಮ್ OBC ಅಂತ ಯೂಸ್ ಮಾಡಬಾರ್ದು, ನಾವಿಲ್ಲಿ ಕ್ಯಾಟಗರಿ ನೋಡಿ ಇಲ್ಲಿ. ಓಕೆ, ಕ್ಲೈಮ್ ಕ್ಯಾಟಗರಿ ಅಂಡರ್ ಯಾವುದಂತ ಮೇಲೆ ಇದ್ರೆ ಮೇಲೆ, ಕೆಳಗೆ ಒಂದು ಜನರಲ್ ಮೆರಿಟ್ ಇದ್ರೆ ಜನರಲ್ ಮೆರಿಟ್ ಕ್ಲಿಕ್ ಮಾಡಿ, ಸೇವ್ ಕ್ಯಾಟಗರಿ ಆಸ್ ಜನರಲ್ ಮೆರಿಟ್ ಅಂತ ಕ್ಲಿಕ್ ಮಾಡಿ. ಜನರಲ್ ಮೆರಿಟ್ ಇದ್ದಿಲ್ಲ ಅಂತಂದರೆ ಏನು, ಇದ್ದಿಲ್ಲ ಅಂದರೆ ನೋಡಿ ಇಲ್ಲೇನಿದು ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಕ್ಯಾಟಗರಿ ಜನರಲ್ ಮೆರಿಟ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಜನರಲ್ ಮೆರಿಟ್ ಇದ್ದಿಲ್ಲ, ಬೇರೆ ಒಂದು ಕ್ಯಾಟಗರಿ ಇದ್ದರೆ ಏನು ಮಾಡಬೇಕೀಗ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ನೋಡಿ ನೀವು ಇವು ಆ್ಯನ್ಯುವಲ್ ಇನ್ಕಮ್ ಸಂಬಂಧಪಟ್ಟಾಗೆ ನೀವು ಜನರಲ್ ಮೆರಿಟ್ ಆಗಿದ್ದರೂ ಸಹ ಒಂದು ವೇಳೆ ನೀವು ಆ್ಯನ್ಯುವಲ್ ಇನ್ಕಮ್ ಅಂದರೆ ಬಿಲೋ 8 lakh ಇದ್ದರೆ ನೀವು ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಜನರಲ್ ಮೆರಿಟ್ ಇದ್ದರೂ ಸಹ ನಿಮಗೆ SNQ ಕೋಟಾ ಅಂಡರ್ ಸೀಟ್ ಸಿಗುತ್ತೆ. ಅಂದರೆ SNQ ಅಂತ ವರ್ಡ್ ಬಂದಾಗ ಸೂಪರ್ ನ್ಯೂಮರರಿ ಕೋಟಾ, ಫೀಸ್ ಭಾಳ ಕಡಿಮೆ ಇರುತ್ತೆ. 4 ವರ್ಷ ಬಂದರೆ ಪ್ರತಿ ವರ್ಷ ಯೂಸಲಿ ಫೀಸ್ ಕಡಿಮೆ ಇರುವಂಥದ್ದು. ಅದು ಕ್ಯಾಟಗರಿ ಸಂಬಂಧ ಇಲ್ಲ. ಆ್ಯನ್ಯುವಲ್ ಇನ್ಕಮ್ 8 lakh ಬಿಲೋ ಇತ್ತು, ನಿಮ್ಮ ಒಳ್ಳೆ ರ್ಯಾಂಕ್ ಇತ್ತು, SNQ ಅಂಡರ್ ನಿಮಗೆ ಪರ್ಟಿಕ್ಯುಲರ್ ಕಾಲೇಜ್ನಲ್ಲಿ ನೀವು ಹಾಕಿರೋಂಥ ಬ್ರಾಂಚಲ್ಲಿ ಸಿಕ್ಕರೆ 4 ವರ್ಷ ನಿಮಗೆ ಫೀ ಕಡಿಮೆ ಇರುತ್ತೆ. ಓಕೆ, ಸೊ ಅದೇ ಇಲ್ಲಿ ಕ್ಲೇಮ್ ಮಾಡ್ಕೊಳ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, EWS RAS ಇವೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಯಾವುದು ವ್ಯಾಲಿಡ್ ಇಲ್ಲ. ನೀವು ತಹಸೀಲ್ದಾರ್ಲಿಂದ ಪಡ್ಕೊಂಡಿರುವಂಥ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ವ್ಯಾಲಿಡ್ ಇರುತ್ತೆ. ಓಕೆ, ಸೊ ಆಮೇಲೆ ಜನರಲ್ ಮೆರಿಟ್ ಸಂಬಂಧಪಟ್ಟಾಗೆ ಆಯಿತು, ಮತ್ತು ಜನರಲ್ ಮೆರಿಟ್ ಸಂಬಂಧಪಟ್ಟಾಗ ಇನ್ಕಮ್ ಸರ್ಟಿಫಿಕೇಟ್ನು ಆಯಿತು. ಈಗ ಇಲ್ಲಿ ಬರೋಣ. ಆಮೇಲೆ ಇಲ್ಲಿ HK ಸಂಬಂಧಪಟ್ಟಾಗೆ ಎಸ್ ಇದ್ರೆ ಎಸ್ ಅಂತ ಹಾಕ್ರಿ, ನೋ ಅಂತ ಹಾಕ್ರಿ, ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ನೋಡು 1 to 10 ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಏನಿದೆ ಅದನ್ನು ನೀವು ಎಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ರೂರಲ್ ಇದ್ದರೆ ಇಲ್ಲಿ ರೂರಲ್ ಇದೆಯಾ, ರೂರಲ್ ಇದ್ದರೆ ರೂರಲ್ ಮಾಡಿ. ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಎಸ್ ಅಂತ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಜಮ್ಮು ಇದು ಕಾಶ್ಮೀರ್ ಮೈಗ್ರೆಂಟ್ಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತಂದರೆ ನೋ ಅಂತ ಹಾಕಿ. ಆಮೇಲೆ ಇಲ್ಲಿ ನೋಡ್ಬೋದು ಮೆಡಿಕಲ್ ಆ್ಯಂಡ್ ಡೆಂಟಲ್ ಸಂಬಂಧಪಟ್ಟ ಹಾಗೆ ಮೊದಲು ಸಹ ವಿಡಿಯೋದಲ್ಲಿ ಹೇಳಿದ್ದೇನೆ, ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಅನ್ನೋ ವರ್ಡ್ ಕೇವಲ ಮೆಡಿಕಲ್ ಡೆಂಟಲ್ಗೆ ಸಂಬಂಧಪಟ್ಟ ಎಸ್ ಅಂತ ಎಸ್ ಹಾಕಿ, ಇಲ್ಲ ನೋ ಅಂತ ಹಾಕ್ಕೊಡಿ. ಓಕೆ, ಆಮೇಲೆ ಇಲ್ಲೂ ಸಹ ಸೇಮ್ ರಿಲಿಜಿಯಸ್ ಅದು ಸರ್ಟಿಫಿಕೇಟ್ಗಾಗಿ. ಆಮೇಲೆ ರಿಸರ್ವೇಷನ್ ಸೆಂಟ್ ಜಾನ್ಸ್ ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತ ಹಾಕಿ. ಕ್ರಿಶ್ಚಿಯನ್ ಮೈನಾರಿಟಿ ಅಂಡರ್ ಬರುವಂಥದ್ದು ಇಲ್ಲೆಲ್ಲ ಚೆಕ್ ಮಾಡಬೇಕಿಲ್ಲಿ. ಓಕೆ, ನೀವಿನ್ ಕ್ಯಾಟಗರಿ ಏನು ಕ್ಲೇಮ್ ಮಾಡ್ಕೊಂಡಿದ್ದೀರಾ, SC ST 2A 2B 3A 3B ಅದಕ್ಕೆ ಸಂಬಂಧಪಟ್ಟ RD ನಂಬರ್ ಎಂಟ್ರಿ ಮಾಡಬೇಕು. ಮಾಡಿದರೆ ಎಸ್ ಅಂತ ಹಾಕಿ.
ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಪ್ಡೇಟೆಡ್ ರೂಲ್ಸ್ ಕ್ಲೇಮ್ ಆಗಿರ್ಬೋದು, ಮತ್ತು ಆಮೇಲೆ ಕನ್ನಡ ಮೀಡಿಯಮ್ ಆಗಿರ್ಬೋದು, 370 ಇದರೊಳಗೆ ಯಾವುದು ನೀವು ಒಳಪಡ್ತೀರಾ, ಎಲಿಜಿಬಲ್ ಇದ್ದೀರಾ, ಅದು ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆಮೇಲೆ ಇದನ್ನು ಸೇಮ್ ಸೆಂಟ್ ಜಾನ್ಸ್ ಮತ್ತೊಂದು ಸಲ ಬಂದು ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ಒಂದು ವೇಳೆ ತಪ್ಪಿದ್ರೆ ಓಕೆ, ನೀವು ಕ್ರಿಶ್ಚಿಯನ್ ಅಂಡರ್ ಬಂದಿದ್ದು ಆ ಒಂದು ಸೆಂಟ್ ಜಾನ್ಸ್ ಒಂದು ಪರ್ಟಿಕ್ಯುಲರ್ ರಿಸರ್ವೇಷನ್ ಇದೆ ಒಳಪಡ್ತಾ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಸಂಬಂಧಪಟ್ಟಾಗೂ ಸ್ಪೆಷಲ್ ಅಂದ್ರೆ ಏನು ಬರುತ್ತೆ, PH ಆಗಿರ್ಬೋದು, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, PH ಆ್ಯಂಡ್ ಎಟ್ಸೆಟ್ರಾ. ಓಕೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕ್ಯಾಟಗರಿ ಮೇಲೆ ಹಾಕಿ. NCC ಇದ್ದರೆ NCC ಹಾಕಿ. ಇದರೊಳಗೆ ಸ್ಪೆಷಲ್ ಈ ವರ್ಷ ನಾನು ನೋಡಿರುವಂಥದ್ದು ಏನಪ್ಪ ಅಂದರೆ ಇಲ್ಲಿ ಸರ್ಟಿಫಿಕೇಟ್ ಇದೆ, B ಸರ್ಟಿಫಿಕೇಟ್ ಇದೆಯಾ, ಓಕೆ, ಯಾವ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತು ಗೋಲ್ಡ್ ಮೆಡಲ, ಸಿಲ್ವರ್ ಮೆಡಲ, ಬ್ರಾಂಜ್ ಇವೆಲ್ಲ ಹಾಕಬೇಕು. ಇದ್ರ ಬೇಸ್ ಮೇಲೆ ಇದರೊಂದು ಪ್ರಯಾರಿಟಿ ಅದರ ಮೇಲೆ NCCಗೆ ಏನಪ್ಪ ಅಂದ್ರೆ ಯೂಸಲಿ ಸೀಟ್ ಸಿಗುವಂಥ ಚಾನ್ಸ್ ಇರುವಂಥದ್ದು. ಅಂದರೆ ಪ್ರಯಾರಿಟಿ ಇದೆ, ಗೋಲ್ಡ್ ಮೆಡಲ್ಗೆ ಫಸ್ಟ್ ಪ್ರಯಾರಿಟಿ, ಸಿಲ್ವರ್ ಮೆಡಲ್ಗೆ ಆಮೇಲೆ ಪ್ರಯಾರಿಟಿ, ಈ ರೀತಿ. ಓಕೆ, ಈ ವರ್ಷ ಕರೆಕ್ಟಾಗಿ ಅದನ್ನು ನೀವು ಮೊದಲೇ ಎಂಟ್ರಿ ಮಾಡಬೇಕು. ಆಮೇಲೆ ಡಿಫೆನ್ಸ್ ಸಂಬಂಧಪಟ್ಟಾಗ ತೋರಿಸ್ತಾ ಇದ್ದೀನಿ. ಓಕೆ, ಡಿಫೆನ್ಸ್ ಸಂಬಂಧಪಟ್ಟಾಗೂ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ ಡಿಫೆನ್ಸ್ ಆಗಿರ್ಬೋದು, ಇದೇ ಫಸ್ಟ್ ಟೈಮ್ ಡೀಟೇಲ್ ಕೊಟ್ಟಿರುವಂಥದ್ದು. ಆಮೇಲೆ CRPF ಆಗಿರ್ಬೋದು, ಅದನ್ನು ನೀವು ಮಾಡ್ಕೊಳ್ಳಿ. NRI ಇದ್ದರೆ ಎಸ್ ಆರ್ನು, ಅದನ್ನು NRI ಎಸ್ ಇದು NRI ಅಂಡರ್ ಸೀಟ್ ಬೇಕಿತ್ತು, ನೀವು ಸ್ಪಾನ್ಸರ್ ಯಾರು ಮಾಡೋಂಗಿದ್ರೆ ಓಕೆ ಅಂದ್ರೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಎಸ್ ಅಂದ್ರೆ ಅದನ್ನು ನೋಡಿ ಹಾಕ್ಬೋದು. NRI ಸಂಬಂಧಪಟ್ಟಾಗೂ ನಿಮಗೆ ಆಮೇಲೂ ಸೀಸಲ್ ಅವಕಾಶ ಕೊಡ್ತಾರೆ. ಬಟ್ ಈಗ ಪ್ರೆಸೆಂಟ್ಲಿ ಸ್ಪಾನ್ಸರ್ ಯಾರು ಮಾಡೋಂಗಿದ್ರೆ ನೀವು ಎಸ್ ಅಂತ ಹಾಕಿ ಮುಂದುವರಿಬೋದು. ಬಟ್ ಯಾರು ಸ್ಪಾನ್ಸರ್ ಮಾಡ್ತಾರೆ ಅದು ಕೆಲವು ಕಂಡೀಷನ್ಸ್ ಇದ್ದಾವೆ, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಬಟ್ ಸ್ವಲ್ಪ ಕಂಡೀಷನ್ಸ್ ಅದರ ಬೇಸ್ ಮೇಲೆ ನೀವು ಕ್ಲೇಮ್ ಮಾಡ್ಕೊಳ್ಬೋದು. ಬಟ್ ಎನಿವೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ ಬಂದಾಗ ನಿಮ್ಮ ಫೋಟೋ ಒಂದು ಇಲ್ಲಿ ಅಪ್ಲೋಡ್ ಮಾಡಬೇಕು, ವೈಟ್ ಬ್ಯಾಕ್ಗ್ರೌಂಡ್, ಆಮೇಲೆ ಸಿಗ್ನೇಚರ್ ಅದನ್ನು ಅಪ್ಲೋಡ್ ಮಾಡಿ ಬಿಟ್ಬಿಡಿ, ಸಿಂಪಲ್ ಆಗಿರುವಂಥದ್ದು. ಆಮೇಲೆ ಕೋರ್ಸ್ ಸೆಲೆಕ್ಷನ್ ಬಂದಾಗ ನೀವಿಲ್ಲಿ ಪರ್ಟಿಕ್ಯುಲರ್ಲಿ PCM ಅಂದರೆ PCM ಆಗಲಿ, PCB ಆಗಲಿ, ಇಲ್ಲಿ ಆಲ್ರೆಡಿ ಕೋರ್ಸ್ ಇದೆ, ಅದರ ಅನುಗುಣವಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆಡಿಕಲ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮೆಡಿಕಲ್ ಆಗಲಿ, KCT ಆಗಲಿ, ಮೆಡಿಕಲ್ ಆಗಲಿ, ಅದ್ರ ಬೇಸ್ ಮೇಲೆ ನಾನು ಒಳ್ಳೆಯ ಒಂದು ರ್ಯಾಂಕ್ ಆದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅನ್ನೋಂಗಿತ್ತು ಅಂದರೆ PCMBನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದು PCMB ಸೆಲೆಕ್ಟ್ ಮಾಡಿಕೊಂಡು ಎಲ್ಲನೂ ಬರುತ್ತೆ, ಎಲ್ಲ A to Z ನೀವು ಏನೇ ಮಾಡೋದಾಗೆ ಆ್ಯಸ್ ಪರ್ ದ ಎಲಿಜಿಬಿಲಿಟಿ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು ಸಿಟಿ ಇದು ನೋಡಿ, ಯಾವ್ದು ಪ್ರಯಾರಿಟಿ ಮೇಲೆ ಆದ್ಯತೆ 1 ಅದೇ ಪ್ರಯಾರಿಟಿ 1 ಮತ್ತು 2 ಸಿಟಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಮೇಲೆ 7 ಎಕ್ಸಾಮ್ ಸೆಂಟರ್ಸ್ ಅಂದರೆ ಎಕ್ಸಾಮ್ ಸೆಂಟರ್ ಹೇಳ್ತಾ ಇದ್ದೀನಿ, ರೈಟ್. ಇದೆಲ್ಲ ಆದಮೇಲೆ ಅಗ್ರಿಕೋಟಾಗೆ ಸಂಬಂಧಪಟ್ಟಾಗಿ ಎಸ್ ಅಂದರೆ ಎಸ್ ಮಾಡ್ಬೋದು, ನೋ ಅಂತ ಬೇಕಾದ್ರೆ ನೋ ಮಾಡ್ಬೋದು. ಒಂದು ವೇಳೆ ನೀವು ಕೃಷಿ ಕೋಟಾದ ಅಡಿಯಲ್ಲಿ ನೀವು ಎಲಿಜಿಬಲ್ ಆಗಿದ್ದರೆ ಎಸ್ ಅಂತ ಮಾಡಿದ ನಂತರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾವೊಂದು ಪರೀಕ್ಷೆ ಸೆಂಟರ್, ಯಾವುದೊಂದು ಸೆಂಟ್ರಲ್ಲಿ ನೀವು ಪರೀಕ್ಷೆ ಬರೆಯಲು ಇಚ್ಛೆ ಪಡ್ತೀರಾ. ಅದಾದ ನಂತರ ನೀವೇನು ಡೈರೆಕ್ಟ್ಲಿ ಪೇಮೆಂಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ QR ಸೆಲೆಕ್ಟ್ ಮಾಡಿ ಬೇಕಾದ್ರೆ ಪೇಮೆಂಟ್ ಮಾಡ್ಕೊಳ್ಬೋದು. ಪೇಮೆಂಟ್ ಮಾಡಿದ ನಂತರ ಕಂಪ್ಲೀಟ್ ಆಗುತ್ತೆ. ಸೊ ಸಿಂಪಲ್ ಆಗಿರುವಂಥ ಪ್ರೊಸೀಜರ್ ಇದೆ. ಓಕೆ, ಐ ಥಿಂಕ್ ಇದರಲ್ಲಿ ಏನೂ ಡೌಟ್ ಇಲ್ಲ ಅನ್ಕೋತೀನಿ. ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಅಂತ ಮ್ಯಾಟ್ರ್ ಬಂದಾಗ ಫೋಟೋ, ಸಿಗ್ನೇಚರ್ ಅಡಿ ಅಪ್ಲೋಡ್ ಮಾಡೋದಿದೆ. ಆಮೇಲೆ ನೀವು ಸ್ಟಡಿ ಡೀಟೇಲ್ಸ್ ಬಗ್ಗೆ ಮೊದಲೇ ನಿಮ್ಮ ಹತ್ರ ಮಾಹಿತಿ ಇರಬೇಕು. ಸ್ಟಡಿ ಡೀಟೇಲ್ 1 to 12ವರೆಗೆ ಎಲ್ಲಿ ಸ್ಟಡಿ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅದು ನೋಡಿ ನೀವು ರೋಲ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ತೀರಾ. ಮತ್ತು ಸ್ಯಾಟ್ಸ್ ನಂಬರ್ ಸಹ ಬೇಕಾಗುವಂಥದ್ದು. ಓಕೆ, ಸೊ ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದು. ಈ ಒಂದು PDF ನಿಮಗೆ ಲಿಂಕ್ ಸಹ ನಿಮಗೆ ಕೊಟ್ಟಿರ್ತೇನೆ, ಅದ್ರ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಒಂದು ಸ್ಕೂಲಲ್ಲಿ ಸಹ ಕೊಟ್ಟಿರ್ತಾರೆ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಏನೇ ಡೌಟ್ ಇತ್ತಪ್ಪ ಅಂದರೆ ನೀವು ಇನ್ಸ್ಟಾ ಪೇಜಲ್ಲಿ ನೀವು ಅಲ್ಲಿ ವಾಟ್ಸಪ್ ಮಾಡ್ಬೋದು. ಓಕೆ, ಅಲ್ಲಿ ನಾನು ನಿಮಗೆ ಕ್ಲಿಪ್ಸ್ ಮಾಡಿ, ವಿಡಿಯೋ ಕ್ಲಿಪ್ ಮಾಡಿ ನಿಮಗೆ ಅಲ್ಲಿ ಅಪ್ಡೇಟ್ ಮಾಡೋದು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಗಡ್ಬಡ್ ಮಾಡಬೇಡಿ, ಆರಾಮಾಗಿ ಟೈಮ್ ತೆಗೆದುಕೊಂಡು ಕರೆಕ್ಟಾಗಿ ಇನ್ನೊಂದು ಸಲ ಸ್ಟಡಿ ಮಾಡಿ, ನಂತರ ಕರೆಕ್ಟ್ ಡೇಟ್ ನೋಡಿ ನೀವು ಎಲ್ಲ ಪರ್ಫೆಕ್ಟ್ ಇದೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ, ಅದನ್ನು ನೋಡಿ ಎಂಟ್ರಿ ಮಾಡಬೇಕು. ನೀವು ಕ್ಯಾಟಗರಿ ಅಂಡರ್ ಡಾಕ್ಯುಮೆಂಟ್ಸ್ ಮೊದಲೇ ಬೇಕು, ಇದ್ದಿಲ್ಲ ಅಂದರೆ ವೇಟ್ ಮಾಡಿ, ಅಪ್ಲೈ ಮಾಡಿ, ಬಂದ ನಂತರ RD ನಂಬರಲ್ಲಿ ಎಂಟ್ರಿ ಮಾಡಿ ಅದು ಕ್ಲೇಮ್ ಮಾಡ್ಕೊಳ್ಬೋದು. ಓಕೆ, ಸ್ಟಡಿ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಇವು ನೋಡಿ, ಸ್ಟಡಿ ಸರ್ಟಿಫಿಕೇಟ್ ಆಗಲಿ, ಕನ್ನಡ ಮೀಡಿಯಮ್ ರೂಲ್ ಇವೆಲ್ಲ ಈಗ ಪ್ರೆಸೆಂಟ್ ಬೇಕಾಗಲ್ಲ, ಇವೆಲ್ಲ ಅಡ್ಮಿಷನ್ ಟೈಮಲ್ಲಿ ಬೇಕು. ಬಟ್ ನೀವು ಅದಕ್ಕೆ ಎಲಿಜಿಬಲ್ ಇದ್ದರೆ ದಯವಿಟ್ಟು ಎಸ್ ಅಂತ ಹಾಕಿ. ಕನ್ನಡ ಮೀಡಿಯಮ್ನಲ್ಲಿ ಎಲಿಜಿಬಲ್ ಇದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬೇಕು, ರೂರಲ್ ಅಂದರೆ ರೂಲ್ ಸರ್ಟಿಫಿಕೇಟ್ ಬೇಕು. ಆಲ್ರೆಡಿ ಜನರು ಇದಕ್ಕೆ ಸಂಬಂಧಪಟ್ಟ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಓಕೆ, ತೋರಿಸ್ತಾ ಇದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೂ ಸಹ. ಆಮೇಲೆ ಒಂದು ವೇಳೆ ನಿಮಗೆ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಿತ್ತು ಅಪ್ ಟು ಅಡ್ಮಿಷನ್ ಆಗೋವರೆಗೂ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ನಿಂದ ಹಿಡಿದು ಅಡ್ಮಿಷನ್ ಆಗೋವರೆಗೂ ಒಂದು ವೇಳೆ ನಿಮಗೆ ಗೈಡೆನ್ಸ್ ಬೇಕಾಗಿದ್ದು ವಾಟ್ಸಪ್ ಮಾಡಿ. ಓಕೆ, ಅಪ್ ಟು ಅಡ್ಮಿಷನ್ ಆಗೋರು ಗೈಡ್ ಮಾಡ್ತೇನೆ. ಓಕೆ, ಮತ್ತು ಆಮೇಲೆ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಸಹ ಜಾಯ್ನ್ ಆಗಿ ಭಾಳಷ್ಟು ಅಪ್ಡೇಟ್ ನಿಮಗೆ ಫ್ರೀ ನೀಡೋದು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.